ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಅಂತೂ ಬಂದುಬಿಟ್ಟೈತಿ. ಮಾವಿನ ಹಣ್ಣಲ್ಲಿ ಏನೇ ರೆಸಿಪಿ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಗುತ್ತೆ. ಮ್ಯಾಂಗೋ ಕಸ್ಟರ್ಡ್ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ ನೋಡಿರಿ. ಇವತ್ತು ತುಂಬ ಈಸಿ ರೆಸಿಪಿ ಅದ. ಮಾಡೋದು ಹೆಂಗಂತ ನೋಡೋಣ. ಈಗ ಒಂದು ಬಗೋಣಿ ತೊಗೊಂಡು ಗ್ಯಾಸ್ ಮ್ಯಾಗ ಇಟ್ಟಿನಿ. 1 ಗ್ಲಾಸ್ ಹಾಲನ್ನು ತೊಗೋತಾ ಇದ್ದೀನಿ ನೋಡಿರಿ. ನಾನೀಗ ಹಾಲು ಕಾಯ್ಸಕ್ಕೆ ಇಟ್ಟಿನಿ. ನಾನು ನೀರು ಹಾಕಿ ಮೊದಲೇ ಕಾಯಿಸಿ ಇಟ್ಟಿದ್ದೆ. ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ, ಯಾಕಂದರೆ ಮೊದಲೇ ಕಾಯಿಸಿಬಿಟ್ಟಿದ್ದೆ. ನಾನು ಮತ್ತೊಂದು ಸರಿ ಕಾಯಿಸ್ತಾ ಇದ್ದೀನಿ. ಈಗ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ನೋಡಿರಿ. ಆ ಬಟ್ಟಲಿಗೆ ನಾನು 1 ಸ್ಪೂನ್ದಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತಾಯಿದ್ದೀನಿ ರೀ. ಹಾಲು ಕಾಯಕ್ಕೆ ಇಟ್ಬಿಟ್ಟು ಪೌಡ್ರನ್ನ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಬಿಡೋಣ. ಅಂದರೆ 1 ಸ್ಪೂನ್ದಷ್ಟು ಅಂದರೆ ಅದು 2 ಸ್ಪೂನ್ದಷ್ಟು ಆಗುತ್ತೆ. ಸ್ಪೂನ್ ದೊಡ್ಡದೈತಿ, ಅದಕ್ಕೋಸ್ಕರ ಅದರಲ್ಲೇ ಒಂದೇ ಹಾಕ್ಕೊಳತ್ತೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾವು ಅದನ್ನೆಲ್ಲ ಗಂಟು ಬರದಂಗೆ ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನೋಡಿರಿ. ನಾವೀಗ ನೋಡಿರಿ, ನಾನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೂ ಗಂಟಿಲ್ದಂಗೆ ಚೆಂದಾಗಿ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡಬೇಕು ನೋಡಿರಿ. ನಾನು 1/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಆ ಹಾಲಿಗೆ ಇಷ್ಟು ಕಸ್ಟರ್ಡ್ ಪೌಡ್ರ್ ಸಾಕಾಗ್ತದ್ರಿ. ಜಾಸ್ತಿ ತೊಗೊಂಡವರು ಜಾಸ್ತಿ ಕಸ್ಟರ್ಡ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿರಿ, ನಾನು ಹಾಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆಲ್ಲ ಚೆಂದಾಗಿ ಅದನ್ನು ಕುದ್ದೈತಿ. ಈ ಕುದೀತಾ ಇರೋ ಹಾಲಿಗೆ ನಾವು ಕಸ್ಟರ್ಡ್ ಪೌಡರ್ನ ತಂದು ಹಾಕಬೇಕಾಗುತ್ತೆ. ನಾನು 2 ಗ್ಲಾಸ್ ಜ್ಯೂಸನ್ನು ಮಾಡ್ಕೋತಾ ಇದ್ದೀನಿ ರೀ. ಮತ್ತು ಆಮೇಲಿಂದ ಸಕ್ಕರೆ ಹಾಕಬೇಕಾದ್ರೆ ಕ್ಯಾಮ್ರಾ ಆಫ್ ಆಗಿತ್ತು, ಹಾಗಾಗಿ ಸಕ್ಕರೆ ಹಾಕೋದು ನನಗೆ ತೋರ್ಸೋಕ್ಕಾಗಿಲ್ಲ. ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೆ ರೀ. ನಾನು ಹಾಕಿ ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ. ಇವಾಗ ಕಸ್ಟರ್ಡ್ ಪೌಡ್ರ್ ಏನು ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ತಂದು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಂದ್ರೆ, ಜಾಸ್ತಿ ಏನು ಬೇಡ, ಕುದಿದೆಲ್ಲ ಬೇಡ. ಇದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟು ತೆಳ್ಳಗೆ ಬರಬೇಕದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ನಾವು ಪೌಡ್ರ್ ಎಷ್ಟು ಹಾಕ್ತೇವೆ ಅನ್ನೋದ್ರ ಮ್ಯಾಗದು ಗಟ್ಟಿ ತಿಳುವ ಆಗುತ್ತೆ. ಇಷ್ಟಿದ್ರೆ ಸಾಕು. ಇದನ್ನು ತಣ್ಣಗಾಕಿ ಬಿಟ್ಬಿಡೋಣ್ರಿ ನಾವೀಗ. ಆಮೇಲೆ ನಾವು 3 ಹಣ್ಣು ತೊಗೊಂಡಿದ್ದೆ ನೋಡಿರಿ. ನಾವು ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ. 3 ಹಣ್ಣನ್ನು ಒಂದನ್ನು ನಾನು ಮ್ಯಾಗ ಹಾಕೋಕ್ಕೋಸ್ಕರ ಕಟ್ ಮಾಡ್ಕೊತೀನಿ, ಆಮೇಲೆ 2 ರುಬ್ಬಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವನ್ನ ಈಗ ನಾನು ಪೇಸ್ಟ್ ಮಾಡಿಕೊಂಡು ಬರ್ತೀನಿ ರೀ. ಈಗ ಇದೆಲ್ಲ ತಣ್ಣಗಾಗಿಬಿಟ್ಟಿತ್ತು ನೋಡಿರಿ ಹಾಲೆಲ್ಲ. ಇವಾಗ ಈ ಥರ ಪೂರ್ತಿ ತಣ್ಣಗಾಗೋತನ ನಾವು ಅದನ್ನು ಬಿಡಬೇಕಾಗುತ್ತಾ ನೋಡಿರಿ. ಇವಾಗ ಪೂರ್ತಿ ಎಲ್ಲ ತಣ್ಣಗಾಗಿತ್ತು, ಬಿಸಿ ಎಲ್ಲ ಆರಿತ್ತು. ಇವಾಗ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಸಬ್ಬಕ್ಕಿನ ನಾನು ಮೊದಲೇ ನೆನೆ ಹಾಕಿದ್ದೆ, ಅಂದರೆ ಸಾಬುದಾನಿನ ಮೊದಲೇ ಅರ್ಧ ತಾಸು ನೆನೆ ಹಾಕಿ ಕುದಿಸಿ ಇಟ್ಕೊಂಡಿದ್ದೆ. ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೆ. ಅದಕ್ಕೋಸ್ಕರ ನೆನೆ ಹಾಕಿ ಮತ್ತೆ ಒಂದು ಕುದಿನ ಕುದಿಸ್ಕೊಂಡಿದ್ದೆ. ಸಣ್ಣ ಸಬ್ಬಕ್ಕಿ ತೊಗೊಂಡ್ರೆ ನೆನೆ ಹಾಕೋದೇನು ಬೇಡ, ಅವಾಗಿಂದ ನಾವು ಕುದಿಸ್ಕೋಬೋದು, ಅವಾಗಿಂದ ಅವಾಗೆ ಹಾಕ್ಬೋದು. ಈಗ ನೋಡಿರಿ, ನಾನು ರುಬ್ಬಿಟ್ಟಿದ್ನೆಲ್ಲ ಮಾವಿನ ಹಣ್ಣಿನ ಪೇಸ್ಟ್ ಅದನ್ನು ತಂದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಇದಕ್ಕಿಂತ ತಿಳುಬೇಕಾದ್ರೂ ನೀವು ಮಾಡ್ಕೋಬೋದು. ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಸಾಬುದಾನಿನ ಇಟ್ಟಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಾಬುದಾನಿ ಒಂದು 3 ಸ್ಪೂನ್ದಷ್ಟು ಹಾಕೋತಾ ಇದ್ದೀನಿ ನೋಡಿರಿ ನಾನು. ಆಮೇಲಿಂದ ಈಗ ಏನು ಮಾವಿನ ಹಣ್ಣನ್ನು ಕಟ್ ಮಾಡಿಟ್ಟಿದ್ನಲ್ಲ ಅವು ಸ್ವಲ್ಪ ಮ್ಯಾಗ ಹಾಕೋತಾ ಇದ್ದೀನಿ ನೋಡಿರಿ. ನಾನು ನೋಡಿದ್ರಲ್ಲ, ಮಾವಿನ ಹಣ್ಣನ್ನು ಸೇರಿಸ್ಕೋತಾ ಇದ್ದೀನಿ. ಸಬ್ಜಾ ಸೀಡ್ಸ್ನ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ, ಅದನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿರಿ. ಈ ಬೇಸಿಗೆಗೆ ತಂಪಲ್ಲ, ಅದಕ್ಕಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಹೊಟ್ಟೆಗೂ ತಂಪಾಗುತ್ತೆ ಅಂಥೇಳಿ ಸಬ್ಜಾ ಸೀಡ್ಸ್ನ ನಾನು ನೆನೆ ಹಾಕಿದ್ದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವಾಗ ಎಲ್ಲನೂ ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇಷ್ಟಾದ್ರೆ ರೆಡಿ ಆಯಿತು ನೋಡಿರಿ. ಮ್ಯಾಂಗೋ ಕಸ್ಟರ್ಡ್ ಮಿಲ್ಕ್ ಶೇಕ್ ರೆಡಿ ಆಯಿತು ನೋಡಿರಿ. ತುಂಬ ಈಸಿ ಅದ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹೊರಗೆ ಹೋಗಿ ಕುಡಿಯೋಕ್ಕಿಂತ ಮನೆಯಾಗೆ ಒಂದು ಸರಿ ಟ್ರೈ ಮಾಡಿರಿ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ನಿಮಗೆ ಸಿಗ್ತೀನಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಬರ್ತಾನೆ ಇರ್ತೀನಿ. ಇದರಲ್ಲಿ ಐಸ್ ಕ್ಯೂಬ್ನು ಹಾಕ್ಕೋಬೋದು, ಇಲ್ಲ ಫ್ರಿಜ್ಜಲ್ಲಿಟ್ಟು ಕುಡೀರಿ. ಹೋಗಿ ಬರಲಾ?